ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಎಸ್ ಎಲೆಕ್ಟ್ರಾನಿಕ್ಸ್. ಇವತ್ತು ನಮ್ಮ ಹತ್ರ ಈ 32 ಇಂಚಸ್ LG ಟಿವಿ ಆದ್ರೆ ಇದೆ. ಈ ಟಿವಿಯ ಮಾಡಲ್ ನಂಬರ್ ಬಂದು 32LK616BPTB. ಇದು ಈ ಟಿವಿಯ ಮಾಡಲ್ ನಂಬರ್ ಆಗಿರುತ್ತೆ. ಈ ಟಿವಿಯಲ್ಲಿ ಪ್ರಾಬ್ಲಮ್ ಏನು ಅಂತ ನೋಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಟಿವಿನ ಆನ್ ಮಾಡ್ಕೊತಾ ಇದ್ದೀನಿ. ಸೊ ಇದ್ರಲ್ಲಿ ಆಕ್ಚುಯಲ್ ಡಿಸ್ಪ್ಲೇ ಬ್ರೋಕ್ ಆಗಿದೆ, ಇದು ಆಚೆಯಿಂದ ಕಾಣಿಸ್ತಾ ಇಲ್ಲ. ಡಿಸ್ಪ್ಲೇ ಹೆಂಗೂ ಚೇಂಜ್ ಮಾಡಬೇಕಲ್ವಾ ಅಂದ್ಬಿಟ್ಟು ಫಸ್ಟ್ ಮದರ್ ಬೋರ್ಡ್ ನ ಚೆಕ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮದರ್ ಬೋರ್ಡ್ ಟೆಸ್ಟರ್ ಗಾದ್ರೆ ಕನೆಕ್ಟ್ ಮಾಡಿದ್ದೀನಿ. ಮದರ್ ಬೋರ್ಡ್ ಟೆಸ್ಟರ್ ಇಲ್ಲಿ ನಾವು ಪಿಕ್ಚರ್ ಎಲ್ಲ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಾವು ಇದರಲ್ಲಿ ಪ್ಯಾನಲ್ ನ ಚೇಂಜ್ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಇದು ತುಂಬಾ ದಿನಗಳಿಂದ ಯೂಸ್ ಮಾಡ್ತಾ ಇರುವಂತ ಟಿವಿ ಆಗಿತ್ತು. ನಾನು ಇದರಲ್ಲಿ ಪ್ಯಾನಲ್ ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಫ್ರಂಟ್ ಫ್ರೇಮ್ ಓಪನ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ 4 ಸೈಡ್ ಸ್ಕ್ರೂಸ್ ಇದೆ, ಆ ಸ್ಕ್ರೂಗಳನ್ನ ಆದ್ರೆ ಇವಾಗ ಓಪನ್ ಮಾಡ್ಕೊತಾ ಇದ್ದೀನಿ. ಫ್ರಂಟಿಂದ ನೋಡೋದಕ್ಕೆ ಡಿಸ್ಪ್ಲೇ ಬ್ರೋಕ್ ಆಗಿರೋದು ಅಷ್ಟು ಪರ್ಫೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ಸೊ ಡಿಸ್ಪ್ಲೇನ ಓಪನ್ ಮಾಡಿದ್ಮೇಲೆ ಇದರಲ್ಲಿ ಬ್ರೋಕನ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಇದರ ಡಿಸ್ಪ್ಲೇ ಆಗಿರುತ್ತೆ. ಇಲ್ಲಿ ಸ್ವಲ್ಪ ಲಾಕ್ಸ್ ಇದೆ, ಅದನ್ನು ಇಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಡಿಸ್ಪ್ಲೇನ ಮೇಲೆ ಲಿಫ್ಟ್ ಮಾಡಿದ್ದೀನಿ. ಇಲ್ಲಿ ಕಾರ್ನರಲ್ಲಿ ಲೈಟಾಗಿ ಕ್ರ್ಯಾಕ್ ನಿಮಗೆ ಕಾಣಿಸ್ತಾ ಇರ್ಬೋದು. ಅಲ್ಲಿ ಇದು ಆ್ಯಕ್ಚುಲ್ ಆಗಿ ಹೊಡೆದೋಗಿದೆ. ಸೊ ಆ ಜಾಗದಲ್ಲಿ ನಾನಿಲ್ಲಿ ಹೊಸ ಡಿಸ್ಪ್ಲೇನಾದ್ರೆ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಹಳೆ ಡಿಸ್ಪ್ಲೇ ಫ್ರಂಟಲ್ಲಿ ಕಾಣಿಸ್ತಾ ಇರ್ಬೋದು. ಹಳೆ ಡಿಸ್ಪ್ಲೇ, ಹೊಸ ಡಿಸ್ಪ್ಲೇ ಎರಡು ನಿಮಗೆ ನೀವು ಇಲ್ಲಿ ನೋಡ್ಬೋದು, ಇದು ಹಳೆ ಡಿಸ್ಪ್ಲೇ. ಸೊ ಇಲ್ಲಿ ಇನ್ಸ್ಟಾಲ್ ಮಾಡ್ತಾ ಇರೋದು ಹೊಸ ಡಿಸ್ಪ್ಲೇ ಕ್ರ್ಯಾಕ್ ಅನ್ನೋದು ಅಷ್ಟು ಪರ್ಫೆಕ್ಟಾಗಿ ನಮಗೆ ಆಚೆ ಕಾಣದೇ ಇರ್ಬೋದು. ಬಟ್ ಆ್ಯಕ್ಚುಲಿ ಟಿವಿನ ಆನ್ ಮಾಡಿದಾಗ ಕ್ರ್ಯಾಕ್ ಅನ್ನೋದು ನಮಗೆ ಈಸಿಯಾಗಿ ಆಚೆಯಿಂದನೇ ಗೊತ್ತಾಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಸೇಮ್ ಟು ಸೇಮ್ ಅದೇ ಡಿಸ್ಪ್ಲೇನಾದರೆ ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ FFCನ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ LVDS ಆದರೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದರ ಫ್ರಂಟ್ ಫ್ರೇಮ್ ಆದರೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟ್ ಟಿವಿ ಆದರೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಪಿಕ್ಚರ್ನು ಸಹ ಹಾಕಿ ತೋರಿಸ್ತೀನಿ. ಸೊ ನೀವು ಇವಾಗ ಇಲ್ಲಿ ನೋಡ್ಬೋದು, ಬ್ರೋಕನ್ ಡಿಸ್ಪ್ಲೇ ಜಾಗದಲ್ಲಿ ಹೊಸ ಡಿಸ್ಪ್ಲೇನ ಫಿಕ್ಸ್ ಮಾಡಿ ಇದರಲ್ಲಿ ಪಿಕ್ಚರ್ ಕೂಡ ರನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಡಿಸ್ಪ್ಲೇ ಬ್ರೋಕ್ ಆದ ಟೈಮಲ್ಲಿ ನಾವು ಅದನ್ನು ಯಾವುದೇ ರೀತಿ ರೆಡಿ ಮಾಡೋದಕ್ಕೆ ಆಗೋದಿಲ್ಲ. ಈ ರೀತಿ ಕಂಪ್ಲೀಟ್ ರಿಪ್ಲೇಸೇ ಮಾಡಬೇಕಾಗುತ್ತೆ. ಸೊ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಡಿಸ್ಪ್ಲೇ ಹೊಡೆದೋದ್ಮೇಲೆ ತುಂಬ ಜನ ಟಿವಿನ ಬಿಸಾಕ್ತಾ ಇದ್ದೀರಾ. ಸೊ ಡಿಸ್ಪ್ಲೇಸ್ ಅವೈಲೇಬಲ್ ಇದೆ, ಒರಿಜಿನಲ್ ಡಿಸ್ಪ್ಲೇಸೇ ಅವೈಲೇಬಲ್ ಇದೆ. ಸೊ ಈ ರೀತಿ ಡಿಸ್ಪ್ಲೇ ಏನಾದರೂ ಬ್ರೋಕ್ ಆಗಿದ್ರೆ ಈಸಿಯಾಗಿ ಚೇಂಜ್ ಮಾಡಿ ಮತ್ತೆ ನೀವು ಆ್ಯಸ್ ಇಟ್ ಈಸ್ ಹೊಸ ಟಿವಿ ಥರನೇ ಯೂಸ್ ಮಾಡಬಹುದಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಇನ್ನೊಂದು ಟಿವಿ ರಿಪೇರ್ನ ವಿಡಿಯೋದಲ್ಲಾದ್ರೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.